ಮುಧೋಳ ಗ್ರೂಪ್ ವತಿಯಿಂದ ಹಾಗೂ ನಮ್ಮ ಸಂಘಟನೆ ವತಿಯಿಂದ ಅನಾಥ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಕಾಮ್ರೇಡ್ ಎಜೆ ಮುಧೋಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಧಾರವಾಡ ತಾಲೂಕು ಘಟಕ ಹಾಗೂ ಹುಬ್ಬಳ್ಳಿ ಜಿಲ್ಲಾ ಸಮಿತಿ ವತಿಯಿಂದ ಕಾರ್ಮಿಕರ ಅಭಿಮಾನಿ ಹಾಗೂ ಇತರ ಕಾರ್ಮಿಕರ ಸಂಘಟನೆ ಇದು ಜಿಲ್ಲಾ ಬಿಡಿ ಕಾರ್ಮಿಕರ ಸಂಘ. ಪ್ರತಿ ವರ್ಷದಿಂದ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಕಾರ್ಮಿಕರು ನೋಂದಣಿ ಆಗುತ್ತಾ ಬಂದಿದ್ದಾರೆ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಅನಾಥ ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪುಸ್ತಕ ವಿತರಣೆ. ಧಾರವಾಡ ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಉತ್ತರ ಕರ್ನಾಟಕದ ದಿವಂಗತ ಎಜಿ ಮುಧೋಳ್ ಅಭಿಮಾನಿಗಳ ಬಳಗ ಕರ್ನಾಟಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಧಾರವಾಡ ಜಿಲ್ಲಾ ಸಮಿತಿ, AITUC ಸಂಯೋಜಿತ ರಾಷ್ಟ್ರೀಯ ಮಹಿಳಾ ಸಂಘಟನೆ ಹಾಗೂ ಧಾರವಾಡ ಜಿಲ್ಲಾ ಬಿಡಿ ಕಾರ್ಮಿಕರ ಸಂಘದ ವತಿಯಿಂದ ಅನಾಥ ಮಕ್ಕಳು ಹಾಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ PD ನದಾಫ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಅನ್ವರ್ ಮುಧೋಳ್, ರಾಜಶೇಖರ್ ಮೆಣಸಿನಕಾಯಿ, ಮುನಾಫಾ ಖಾನ್ ಬಳ್ಳಾರಿ, BA ಮುಧೋಳ್, ರಾಮಚಂದ್ರ ಶೇಳ್ಕೆ, ಬಸವರಾಜ್ ಪವಾರ್ ಹಾಗೂ ಶಂಕರ್ ಕೋಟಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಏಜಾಜ್ ಮುಧೋಳ್, ಮಂಜುನಾಥ್ ಶಿಂದೆ, ಸಿಕಂದರ್ ನದಾಫ್, ಫಾತಿಮಾ ತಡ್ಕೋಡ್, ನಜೀರ್ ಮುಲ್ಲಾ, ಶೈನಾಜ್ ಅಮರ್ಗೋಳ್, ಗೀತಾ ಕಟಗಿ, ಮಹಾದೇವಿ ಉಪ್ಪಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಮಲಿಕ್ ಜಾನ್ ಮುಲ್ಲಾನವರ ಅಂಚಿಟಗಿರಿ ಗಳಿಗೆ ಸ್ಪಂದಿಸುವುದು ನಮ್ಮ ಎಜೆ ಮುಧೋಳ ಯುವ ನಾಯಕರಾದಂಥ ಅನ್ವರ್ ಮುಧೋಳವರು, ಬಾಬಾಜಿ ಮುಧೋಳವರು, ಬಶೀರ್ ಮುಧೋಳವರು, ನದಾಫ್ ಅವರು ಸಾಕಷ್ಟು ಲೀಡರಿದ್ದಾರೆ. ಎಲ್ಲರೂ ತಮ್ಮೊಂದಿಗೆ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಉತ್ತರ ಕರ್ನಾಟಕ ಕಾಮ್ರೇಡ್ ಎಜೆ ಮುಧೋಳ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಧಾರವಾಡ ತಾಲೂಕು ಘಟಕ ಹಾಗೂ ಹುಬ್ಬಳ್ಳಿ ಜಿಲ್ಲಾ ಸಮಿತಿ ವತಿಯಿಂದ ಎಲ್ಲ ನನ್ನ ಕಾರ್ಮಿಕ ಬಂಧುಗಳಿಗೆ ವರ್ಷದಂಥ ಈ ವರ್ಷವೂ ಕೂಡ ಈ ನನ್ನ ಕಟ್ಟಡ ಕಾರ್ಮಿಕರ ಮಕ್ಕಳಿದ್ದಾರೆ ಹಾಗೂ ಬಡ ಕಾರ್ಮಿಕರ ಮಕ್ಕಳಿದ್ದಾರೆ. ವರ್ಷದಂತನೂ ಈ ವರ್ಷ ಹೋದ ವರ್ಷ 160 ಆಗಿತ್ತು, ಈ ವರ್ಷ 250 ಮಕ್ಕಳು ಕೊಡಬೇಕಂತೇಳಿ ನಮ್ಮದು ಮ್ಯಾಗಿನ ಸಮಿತಿ ನಿರ್ಣಯ ಮಾಡಿತು. ಅದೇ ಥರ ನಾವು 3 ತಿಂಗಳಿಂದ ಇದೆಲ್ಲ ನನ್ನ ಬಳಗ ಏನಿದೆ ಎಲ್ಲರೂ ನಾವು ಈ ಬಡ ಮಕ್ಕಳ ಹಾಗೂ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳಗೋಸ್ಕರ ನಮ್ಮ ಸಂಘಟನೆ ಇದೆ ಅಂತೇಳಿ ನಾನು ಈ ಮುಖಾಂತರ ಹೇಳೋಕ್ಕೂ ಇಷ್ಟಪಡ್ತೇನೆ. ಮತ್ತು ಇವಾಗ ಈ ಮಕ್ಕಳ ಸಂಬಂಧ ಚಿಂತನೆ ಮಾಡುವಂಥ ಸಂಘಟನೆ ಅಂದರೆ ಅದು ಉತ್ತರ ಕರ್ನಾಟಕ ಎಜೆ ಮುಧೋಳ ಕಟ್ಟಡ ಕಾರ್ಮಿಕರ ಸಂಘ ಮಾತ್ರ. ಎಷ್ಟೋ ಸಂಘಟನೆಗಳಿದಾವೆ, ಧಾರವಾಡದೊಳಗೆ ಎಷ್ಟೋ ಸಂಘಟನೆಗಳಿದಾವೆ. ಆ ಸಂಘಟನೆಗಳು ಯಾವುದೂ ಸಹ ಇಂಥ ಸೆಕ್ಷನ್ಗಳು ಹಾಕಲ್ಲ. ಆದ್ರೆ ನಮ್ಮ ಏನು ಎಜೆ ಮುಧೋಳವ್ರು ಅದಾರ ಅವರು ಮುಖಾಂತರ ಅವ್ರು ಪ್ರತಿಯೊಂದು ಇವಾಗ ಇಲ್ಲ, ಅವರ ಸನ್ನಿಧಿಯ ದಾರಿಯಲ್ಲಿ ನಾವು ಕೂಡ ನಡಿತೇವೆ ಅಂಥೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಎಜೆ ಮುಧೋಳವರ ಏನು ಬರೆದು ಕೊಟ್ಟಂಥ ಒಂದು ಹಾದಿ ಐತಿ, ಅವ್ರದ್ದು
ಜೀವನದ ಚರಿತ್ರೆ ಏನೈತಿ ಆ ಚರಿತ್ರೆ ಮುಖಾಂತರ ಈ ಸಂಘಟನೆ ನಡೀತೈತೆ ಅಂತೇಳಿ ನಾನು ಈ ಮುಖಾಂತರ ಹೇಳ್ತಾ ಇದ್ದೇನೆ. ಮಹಿಳೆ ಸಂಘಟನೆ ವತಿಯಿಂದ ಇವತ್ತು ನಾವು AJ ಮುಧೋಳ ಗ್ರೂಪ್ ವತಿಯಿಂದ ಹಾಗೂ ನಮ್ಮ ಸಂಘಟನೆ ವತಿಯಿಂದ ಅನಾಥ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಹೋದ ವರ್ಷವೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ವಿ. ಈ ವರ್ಷವೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಪುಸ್ತಕವನ್ನು ಕೊಟ್ಟು ಅವರಿಗೆ ಪೂರ್ತಿ ಸಹಾಯ ಮಾಡೋಕ್ಕಂತೂ ಆಗಲ್ಲ, ಸ್ವಲ್ಪ ಮಟ್ಟಿಗಾದರೂ ನಾವು ಅವ್ರಿಗೆ ಕೊಟ್ಟು ನಾವು ಅವ್ರಿಗೆ ಹುರಿದುಂಬಿಸಿ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಅವರ ತಂದೆ ತಾಯಿಗಳಿಗೆ ನಾವು ಮೋಟಿವೇಟ್ ಮಾಡಿ ಅವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸ್ಲೆಂದು ಈ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರಾಗಿ ಸಾಯಬಾರ್ದು, ಅವರು ಡಾಕ್ಟರ್ ಇಂಜಿನಿಯರ್ ಹೆಚ್ಚಿನ ಪದದಲ್ಲಿ ಹೋಗಿ ಹೆಚ್ಚಿನ ಉನ್ನತವನ್ನು ಸಾಧಿಸಿ ತಮ್ಮ ಮನೆತನವನ್ನು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಒಯ್ಯಲಿ ಅಂತೇಳಿ ನಮ್ಮೆಲ್ಲ ಆಸೆ. ನಮ್ಮೆಲ್ಲ AJ ಮುಧೋಳ ಗ್ರೂಪ್ಲಿಂತ್ರ ನಮ್ಮ ಸಂಘಟನೆಯಿಂದ ಏನೋ ಸಹಾಯ ಬೇಕಾದರೂ ನಾವು ಹೋದ ವರ್ಷವೂ ಕೂಡ ಹೇಳಿದ್ವಿ. ಸ್ವಲ್ಪ ಮಕ್ಕಳಿಗೆ ಫೀಸ್ ಕೂಡ ತುಂಬ ಹಣ ಇದ್ದಿದ್ದಿಲ್ಲ, ನಮ್ಮ ಸಂಘಟನೆಯಿಂದ ಫೀಸ್ ಕೂಡ ತುಂಬಿ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ. ಇದೇ ಥರ ನಮ್ಮ ಸಂಘಟನೆಯ ನಿಮ್ಮೆಲ್ಲರ ಸೇವೆ ಮಾಡಲೆಂದು ನಾನು ಬಯಸುತ್ತೇನೆ. ಹಾಗೂ ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವರು ಇನ್ನೊಮ್ಮೆ ನಮಗೆ ಸೇವೆ ಸಲ್ಲಿಸುವಂಥ ನಮಗೆ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿರ್ತಾರೆ. ಹೆಚ್ಚಿಗೆ ಅವರು ಕಲಘಟಗಿ ತಾಲೂಕನ್ನು ಹೆಂಗೆ ಉನ್ನತ ಮಟ್ಟಕ್ಕೆ ಬೆಳೆಸ್ಯಾರ ಹಂಗೆ ನಮ್ಮ ಸುತ್ತಮುತ್ತಲ ಹಳ್ಳಿಗಳಿಗೆ ಸ್ವಲ್ಪ ಒತ್ತು ಕೊಟ್ಟು ಕಾರ್ಮಿಕರ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ ಅಂತೇಳಿ ನಾನು ಅವರಲ್ಲಿ ಕಳಕಳಿಯ ವಿನಂತಿ ಬೇಡಿಕೊಳ್ಳುತ್ತೇನೆ. ಉತ್ತರ ಕರ್ನಾಟಕ ದಿವಂಗತ AJ ಮುಧೋಳ ಅಭಿಮಾನಿಗಳ ಹಾಗೂ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾಗೂ ಧಾರವಾಡ ಜಿಲ್ಲಾ AITC ಜಿಲ್ಲಾ ಸಮಿತಿ ಹಾಗೂ ಮಹಿಳಾ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಹಾಗೂ ಧಾರವಾಡ ಜಿಲ್ಲಾ ಬೀಡಿ ಕಾರ್ಮಿಕರ ವತಿಯಿಂದ ಸುಮಾರು ವರ್ಷಗಳಿಂದ ನಾವು ಪ್ರತಿ ವರ್ಷದಿಂದ ದಿನಕ್ಕೆ ಹೆಚ್ಚಿಗೆ ಕಾರ್ಮಿಕರು ನೋಂದಣಿ ಆಗುತ್ತಾ ಬಂದಿದ್ದಾರೆ. ಅವರಿಗೇನೆಂದರೆ ಬಡ ಕಾರ್ಮಿಕರಿಗೆ ಹಾಗೂ ಅನಾಥ ಮಕ್ಕಳಿಗೆ ಹಾಗೂ ಅಸಂಘಟಿತ ಕಾರ್ಮಿಕರ ಮಕ್ಕಳಿಗೆ ಇವತ್ತಿನ ದಿವಸ ನಾವು ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸತತವಾಗಿ 6ನೇ ವರ್ಷದಿಂದ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ನಾವು ನೋಂದಣಿ ಮಾಡಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರುತ್ತೇವೆ. ನಮಗೇನು ಮುಖ್ಯವಾಗಿ ನಮ್ಮ ಬೇಡಿಕೆ ಅಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಏನು ಮತ್ತೊಮ್ಮೆ ಕಾರ್ಮಿಕ ಸಚಿವರಾಗಿಂತಹ ನಮ್ಮ ಸಂತೋಷ್ ಲಾಡ್ ಅವರು ಮತ್ತು ಅವರು ಧಾರವಾಡ ಜಿಲ್ಲೆ ಉಸ್ತುವಾರಿಯಾಗಿದ್ದಾರೆ ಮತ್ತು ಅವರಿಗೆ ಕಾರ್ಮಿಕರ ಇಲಾಖೆಯನ್ನು ಕೊಟ್ಟಿದ್ದಾರೆ, ಕಾರ್ಮಿಕ ಸಚಿವರಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಬೇಡಿಕೆ ಏನಪ್ಪ ಅಂದರೆ ಬೋಗಸ್ ಕಾರ್ಡ್ಗಳನ್ನು ವಿತರಣೆ ಮಾಡೋದನ್ನು ನಿಲ್ಲಿಸಿದರೆ ಧನ್ಯವಾದಗಳು ಅರ್ಪಿಸ್ತೇವೆ ನಾವು. ಆದರೆ ಬಡ ಕಾರ್ಮಿಕರಿಗೆ ನೆನೆಗುದಿಗೆ ಬಿದ್ದಂತಹ ಪಿಂಚಣಿ ಹಾಗೂ ಸ್ಕಾಲರ್ಶಿಪ್ ಹಾಗೂ ಇನ್ನಿತರೆ ಬೇಡಿಕೆಗಳನ್ನು ನೆನೆಗುದಿಗೆ ಬಿದ್ದಿದ್ದಾವೆ. ಅದು ಶೀಘ್ರದಲ್ಲಿ ತಾವು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮತ್ತು ನಮ್ಮ ಬಡ ಕಾರ್ಮಿಕರಿಗೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಆಟೋ ರಿಕ್ಷಾ ಚಾಲಕರಿಗೆ ವಸತಿ ಯೋಜನೆಯನ್ನು ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಹಾಗೂ ನಮ್ಮ ಬಡ ಕಾರ್ಮಿಕ ASI ಹಾಗೂ ಆರೋಗ್ಯ ಕಿಟ್ಟು ಹಾಗೂ ಇನ್ನಿತರೆ ಬಹಳ ಯೋಜನೆಗಳದಾವೆ. ತಮ್ಮ ಸರ್ಕಾರದಲ್ಲಿ ತಮ್ಮ ಯೋಜನೆಯಲ್ಲಿ ತಮ್ಮ ಕಾರ್ಮಿಕ ಇಲಾಖೆ ಬಹಳ ಫಂಡ್ ಇದೆ. ಆ ಫಂಡನ್ನು ನಾವು ಬಡ ಕಾರ್ಮಿಕರಿಗೆ ನೀಡಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಕೇಳ್ತೇನೆ. ನ್ಯಾಷನಲ್ ಇಂಡಿಯನ್ ವುಮೆನ್ ಫೆಡರೇಷನ್ಲಿಂತ ನಾವು ಮಾತಾಡೋದು ಕಟ್ಟಡ ಕಾರ್ಮಿಕರು, ಉತ್ತರ ಕಟ್ಟಡ ಕಾರ್ಮಿಕರ ಅಭಿಮಾನಿ ಹಾಗೂ ಇತರ ಕಾರ್ಮಿಕರ ಸಂಘಟನೆ ಇದು. ಜಿಲ್ಲಾ ಬೀಡಿ ಕಾರ್ಮಿಕರ ಸಂಘಟನೆ, ನಂತರ ಮಹಿಳಾ ರಾಷ್ಟ್ರೀಯ ಸಮಿತಿಯ ಸಂಘಟನೆ ಇದೆ. ನಾವು ಏನು ಅಂದ್ಬೇಕಂದ್ರೆ ಸರ್, ಇಲ್ಲಿ ಈಗಾಗಲೇ ಕಾರ್ಮಿಕರ ಬಹಳಷ್ಟು ಯೋಜನೆಗಳನ್ನು ಜಾರಿಯಲ್ಲಿ ತಂದಾರ. ಬಟ್ ಅವರು ಏನು ಇದ್ದಿದ್ದು ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಅವರಿಗೆ ಹೇಳ್ತಾರ ಬರ್ತೀವಿ, ಕೊಡ್ತೀವಿ, ಇದು ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲೇ ಕೊರತೆ ಅಂದರೆ ಮಕ್ಕಳಿಗೆ ಎಜುಕೇಷನ್ಗೆ ಸಹಾಯಧನ ಕೊಟ್ಟಿಲ್ಲ. ಅವರು ಎಷ್ಟೋ ಸಹಾಯಧನ ಆಗಿಲ್ಲ, ನಂತರ ಡೆತ್ ಆಗಿದ್ದು ಕೊಟ್ಟಿಲ್ಲ. ಅದನ್ನ ಈ ಥರ ಸಂಘಟನೆಗಳಿಗೆ ನಾವು ಅಸಂಘಟಿತ ಕಾರ್ಮಿಕರಿಗೆ ಕಾರ್ಡ್ ವಿತರಣೆ ಆಗ್ಯಾವ ಸರ್. ಆದರೂ ಇದ್ದಂಥ ಸೌಲಭ್ಯಗಳನ್ನು ಬರಬೇಕು. ಯಾಕಂದರೆ ಇನ್ಶೂರೆನ್ಸ್ ಇದು ಸ್ಕಾಲರ್ಶಿಪ್ ಅಂತ ಇದೆ. ನಮ್ದೊಂದು ಇನ್ನೊಂದು ಬೇಡಿಕೆ ಏನಂದರೆ ಮದುವೆಗೆ ಸಹಾಯಧನ ಕೊಡಲಿ ಅವರಿಗೂ, ಅಸಂಘಟಿತ ಕಾರ್ಮಿಕರಿಗೂ ಅಂತ ಹೇಳಿ ನಾವು ಕೇಳ್ಕೊಳೋದು. ಯಾಕಂದರೆ ನಮ್ಮ ಕಾರ್ಮಿಕರಲ್ಲಿ ಶೂರ ಇಲ್ಲ, ಅವರಿಗೆ ಮನಿ ಇಲ್ಲ. ಎಲ್ಲರೂ ನೀವು ಕೊಡ್ತೀರಿ, ಒಂದು ಕಿಟ್ ಕೊಡ್ತೀರಿ, ಒಂದೊಂದು ಬೂಟಿನ, ನಿಮ್ಗೆ ಬೂಟಿನ ಸೈಜ್ ಗೊತ್ತಾ? ಸೈಜಿನ ಗೊತ್ತಿಲ್ಲ. ಅವು ಕೊಡ್ತೀರಿ 2,000 3,000 ರೂಪಾಯಿ ಅಂತ ಹೇಳಿ ಕಿಟ್ ಕೊಡ್ತೀರಿ. ನೀವು ಅವು ಕಿಟ್ ತರ್ತಾರ, ಮೂಲೆಗಿಡ್ತಾರೆ, ಏನು ಪ್ರಯೋಜನ ಆಗಲ್ಲ. ಆದಷ್ಟು ನೀವು ಎಜುಕೇಷನ್ಗೆ ಒತ್ತಾಯ ಕೊಡ್ರಿ. ಆ ಎಜುಕೇಷನ್ ಮುಂದುವರಿಯಲಿ. ನಮ್ಮಿದ್ದಂಥ ಕಾರ್ಮಿಕರ ಮಕ್ಕಳು, ಅಸಂಘಟಿತ ಕಾರ್ಮಿಕರ ಮಕ್ಕಳು ಮುಂದೆ ಬರಲಿ, ಅವರ ಭವಿಷ್ಯ ಉಜ್ವಲವಾಗಲಿ. ಆದಷ್ಟು ಅವರು ಬುಡಕಟ್ಟು ಜನಾಂಗದಾಗ ಕಾರ್ಮಿಕರು ಇರ್ತಾರ, ಬಟ್ ಅವರಿಗೆ ಮನಿ ಇರಂಗಿಲ್ಲ. ಆದಷ್ಟು ನಾವು ಮನಿನ ಅವರಿಗೆ ಮಾಡಿ ಕೊಡುವಂಥ ಆಶ್ರಯ ಯೋಜನೆಯನ್ನು ಕೂಡ ಅವರಿಗೆ ಸೌಲಭ್ಯ ಕಲ್ಪಿಸಲಿ ಅಂತ ಕೇಳ್ತೀನಿ. ನಮ್ಮ ಶ್ರೀಮಾನ್
ಸಂತೋಷ್ ಲಾಡ್ ಸರ್ಗೂ ಕೂಡ ನಾವು ಎಲ್ಲರ ನಮ್ಮ ಕಾರ್ಮಿಕರ ವತಿಲಿಂತ ನಮ್ಮ ಸಂಘಟನೆ ಅಸಂಘಟಿತ ಕಾರ್ಮಿಕರ ವತಿಲಿಂತ ನಾವು ಸ್ವಾಗತ ಕೋರುತ್ತೇವೆ. ಮತ್ತೊಮ್ಮೆ ಅವರಿಗೆ ನನ್ನ ಉದ್ದೇಶ ಏನಂದರೆ ಅವ್ರಿಗೂ ಕೂಡ ಮದುವೆದು ಸಹಾಯಧನ ಮಾಡಲಿ ಅಂತ ಹೇಳಿ ಕೇಳ್ಕೊತೀವಿ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಎಜೆ ಮುದೋಳರ ಅಭಿಮಾನಿಗಳಿಂದ ಬಡ ಮಕ್ಕಳಿಗೆ ಒಂದು ನೋಟ್ಬುಕ್ ವಿತರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ಶ್ಲಾಘನೀಯ. ಇದು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪಿರ್ಸಾಬ್ ನದಾಪುರು ಹೆಚ್ಚಿಗೆ ಲೀಡ್ ತೊಗೊಂಡು ಮಾಡ್ಕೊಂಡು ಬಂದಿದ್ದಾರೆ. ಇದು 6ನೇ ವರ್ಷ. ಇದಕ್ಕೆ ಈಗ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಏನು ಮಾಡಬೇಕಂದ್ರೆ ಈಗ ನಮ್ಮ ಕಾರ್ಮಿಕರಿಗೆ ಬಡ ಮಕ್ಕಳಿಗೆ ಅವ್ರಿಗೆ ವಸತಿ ಇಲ್ಲ, ಅವ್ರಿಗೆಲ್ಲ ವಸತಿ ಕೊಡಬೇಕಾಗಿ ನಾವು ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಜಾವೀದ್ ಲಕ್ಷ್ಮೇಶ್ವರ್ ಅಂತ ಎಜೆ ಮುದೋಳ ಅಭಿಮಾನಿ ಬಳಗದ ಸದಸ್ಯ.